ಅಜ್ಜಿ ರೆಸ್ಪೆಕ್ಟ್ ಇಲ್ಲ ಅನ್ರೆಸ್ಪೆಕ್ಟ್ ರೆಸ್ಪೆಕ್ಟ್ ಇಲ್ಲ ಅನ್ರೆಸ್ಪೆಕ್ಟ್. I have booked the towers for you and you have been received. ನಾನು ಏನ್ ಮಾತಾಡ್ತೀನಿ ಅಂತ ನಂಗೆ ಗೊತ್ತಾಗ್ತಿಲ್ಲ, ನನಗೆ ಇಂಗ್ಲಿಷ್ ಗೊತ್ತಾಗಿಲ್ಲ. ಅದನ್ನ ನೀವು ಬುಕ್ ಮಾಡೋಕ್ಕಿಂತ ಮುಂಚೆ ನೋಡ್ಬೇಕಲ್ವಾ ಮೇಡಮ್ ನೀವು? ಮೇಡಮ್ ಇದೆಲ್ಲ ನೀವು ನಮ್ಮ ಹತ್ರ ಹೇಳೋದಿಲ್ಲ, ನಾವು ಕಸ್ಟಮರ್ ಕೇರ್ ಇಂದ ಫೋನ್ ಮಾಡ್ತಿರೋದು. ಮೇಡಮ್ ನಮ್ಮ ಹತ್ರ ಅಷ್ಟೊಂದು ದುಡ್ಡಿಲ್ಲ ಕಣೆ. 1000 rupees ಅಲ್ಲಿ ಕೊಡೋರ್ಗು ಹೊರಡಲ್ಲ ಮೇಡಮ್ ಅವರು. ಹೋಗ್ಲಿಲ್ಲ ಅಂದ್ರೆ ಇಲ್ಲಿ ಕೂತ್ಕೋರು ಅಷ್ಟೇ, ನಾನೇ ಮಾಡಕ್ಕಾಗಲ್ಲ. ವೈಲ್ಡ್ ಫೈರ್ ಸುಖವನ್ನೇ ನೀಡೆಂದು ಎಂದು ಕೇಳೆನು ನಾನು ರಾಘವೇಂದ್ರ. ಹಾಯ್ ಹಲೋ ನಮಸ್ಕಾರ, ಇದು ವಿ4 ಬ್ಲಾಗ್ಸ್ ಇಂದ ನಿಮ್ಮ ಪುಟ್ಟ ತಂಗಿ ವಿ4 ವಿನತ ಮಾಡುವ ಹೃದಯಪೂರ್ವಕ ಪ್ರೀತಿಯ ಮನಪೂರ್ವಕ ನಮಸ್ಕಾರಗಳು. ವೆಲ್ಕಮ್ ಟು ವಿ4 ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾವೊಂದು ಪ್ರ್ಯಾಂಕ್ ಕಾಲ್ ಮಾಡ್ತಾ ಇದ್ದೀವಿ, ಅದಕ್ಕೆ ಕ್ಯಾಮ್ರಾಮ್ಯಾನು ಇಲ್ಲಿದ್ದಾರೆ. ಸೊ ಪ್ರ್ಯಾಂಕ್ ಕಾಲ್ ಬಂದು ನಮ್ಮ ಅಜ್ಜಿಗೆ ಒಂದು ಪ್ರ್ಯಾಂಕ್ ಕಾಲ್ ಮಾಡೋಣ ಅಂತ. ಏನು ಅಂತಂದರೆ ರೀಸೆಂಟಾಗಿ ನಮ್ಮ ಅಜ್ಜಿ ಹಲ್ಲು ಕಿತ್ತಾಕ್ಸ್ಕೊಂಡಿದ್ರು ಆಯಿತಾ. ಹಲ್ಲು ಕಿತ್ತಾಕ್ಸ್ಕೊಂಡು ಹಲ್ಲು ಕಟ್ಸ್ಕೊಂಡಿದ್ರು ಒಂದು ಹಾಸ್ಪಿಟಲಲ್ಲಿ. ಸೊ ಅವ್ರಿಗೆ ಏನು ಮಾಡಿದ್ದಾರೆ, ಹಲ್ಲೆಲ್ಲ ಹಾಕ್ಕೊಟ್ಟಿದ್ದಾರೆ, ಎಲ್ಲ ಹಲ್ಲು ಕಟ್ಟಿಸ್ಕೊಂಡು ಫಿಕ್ಸಿಂಗ್ ಎಲ್ಲ ಮಾಡಿದ್ದಾರೆ, ಟ್ಯಾಬ್ಲೆಟ್ಗಳನ್ನ ಬರ್ಕೊಟ್ಟಿದ್ದಾರೆ. ಆ ಟ್ಯಾಬ್ಲೆಟ್ನ ನನಗೆ ಬುಕ್ ಮಾಡೋಕ್ಕೆ ಹೇಳಿದರು, ಯಾಕಂದರೆ ಅದು ಯಾವುದೂ ಮೆಡಿಕಲ್ ಸ್ಟೋರಲ್ಲಿ ಸಿಕ್ಕಲ್ಲ, ನೀವು ಬುಕ್ ಮಾಡಬೇಕು ಅಂತ ಹೇಳಿದ್ರಂತೆ. ಸೊ ಸರಿ ಅಂತ ನಾನು ವಿಚಾರಿಸ್ಬಿಟ್ಟೆಲ್ಲ ಆದಮೇಲೆ ಸರಿ ಆಯಿತು ಸಿಕ್ಕಲಿಲ್ಲ ಅಂದ್ಬಿಟ್ಟು ಬುಕ್ ಮಾಡಿದ್ದೀನಿ. ಸೊ ಇದ್ರ ವಿಷಯವಾಗಿ ನಮ್ಮ ಅಜ್ಜಿಗೆ ಒಂದು ಪ್ರ್ಯಾಂಕ್ ಕಾಲ್ ಮಾಡೋಣ. ಫೋನ್ ಐತಿ ಇಲ್ಲಿ, ನನ್ನ ಫ್ರೆಂಡ್ ಫೋನ್ ಐತೆ. ಸೊ ಇದರಲ್ಲಿ ಪ್ರ್ಯಾಂಕ್ ಕಾಲ್ ಮಾಡೋಣ. ಇದು ನಂದು ಫಸ್ಟ್ ಪ್ರ್ಯಾಂಕ್ ಕಾಲ್ ವಿಡಿಯೋ ಆಗಿರುತ್ತೆ. ನಿಮ್ಮದು ರೆಸ್ಪಾನ್ಸ್ ನೋಡಿಕೊಂಡು ನಾನು ಮುಂದೆ ಯಾರಿಗೆ ಪ್ರ್ಯಾಂಕ್ ಕಾಲ್ ಮಾಡಬೇಕು ಬೇಡ ಅನ್ನೋದು ನೀವು ಕಮೆಂಟ್ಸಲ್ಲಿ ತಿಳಿಸಿ. ಇದೇನಾದ್ರು ವರ್ಕೌಟ್ ಆಯಿತು ಅಂತಂದರೆ ಭರ್ಜರಿ ಪ್ರ್ಯಾಂಕ್ ಕಾಲ್ಸ್ ಇನ್ನು. ಬನ್ನಿ ಸಂಜನಾ ಅವರೇ ವಿಡಿಯೋ ಮಾಡಿ. ಸೊ ಇವಾಗ ಇವರು ವಿಡಿಯೋ ಮಾಡ್ತಾರೆ. ಹಾಯ್, ಇವ್ರು ನಮ್ಮ ಫ್ರೆಂಡ್ ಸಂಜನಾ ಅಂತ. ಮಾತಾಡೋದು ಹಿಂಗಂತಾಳೆ, ಮಾತಾಡೋದು ಹಾಯ್ ಹೇಳು ನಮ್ಮ ಜನಕ್ಕೆ. ಹಾಯ್, ಸಬ್ಸ್ಕ್ರೈಬ್ ಮಾಡಕ್ಕೆ ಹೇಳು. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ವಿ4 ಬ್ಲಾಗ್ಸ್ ಲೈಕ್ ಮಾಡಕ್ಕೆ ಹೇಳು. ಲೈಕ್ ಮಾಡಿ. ಹಾಯ್ ಅನ್ನು ಜನ ನೋಡೋದನ್ನ ಕೇಳ್ತಾವ್ರೆ. ಗೈಸ್ ಇವಳು ಯಾರಂತ ಗೊತ್ತಾಯ್ತಾ ಗೈಸ್? ಪೋಲಿಯೋ ಡ್ರಾಪ್ಸ್ ಅಲ್ಲಿ 500 ಮನೆ ಮಾಡಿದ್ದು ಅಲ್ಲಿ ಹುಡುಗಿನೇ. ಪಾಸ್ವರ್ಡ್ ಹೇಳು ಮಚ್ಚ, ಬೀಪ್ ಹಾಕ್ತೀನಿ ಹೇಳು. 1 2 ಯಪ್ಪ 1 2 ಸಂಜನಾ ಪಾಸ್ವರ್ಡ್ ಬ್ಲಾಗಲ್ಲಿ ಹಾಕ್ತೀನಿ. ಓಕೆ ಗೈಸ್, ಇವಾಗ ನಮ್ಮ ಅಜ್ಜಿಗೆ ಫೋನ್ ಮಾಡ್ತೀನಿ. ಫುಲ್ಲು ಇಂಗ್ಲೀಷಲ್ಲೇ ಮಾತಾಡ್ಬೇಕು ಅನ್ಕೊಂಡಿದ್ದೀನಿ, ಬಟ್ ಆದರೆ ಇಂಗ್ಲೀಷ್ ಯಾವ ಲೆವೆಲಿಗೆ ಬರುತ್ತೆ ಅಂತ ನನಗೆ ಗೊತ್ತಿಲ್ಲ. ಫೋನ್ ಮಾಡೋಕ್ಕೆ ಬೆಳಗ್ಗೆ ಬರ್ತೀನಿ ಅಂತ ವಿಡಿಯೋದಲ್ಲಿ. ಆಡಿಯೋ ಎತ್ತಾ ಇಲ್ಲ. ಫಸ್ಟೇ ಗುಡ್ ಮಾರ್ನಿಂಗ್ ಅನ್ನೋದು ಅಲ್ಲ, ಗುಡ್ ಆಫ್ಟರ್ನೂನ್ ಅಂತಾನೆ ಇದು. ನಮ್ಮ ಅಜ್ಜಿಗೆ ಗೊತ್ತೇ ಆಗಲ್ಲ. ಎತ್ತಾನೆ ಇಲ್ಲ. ಮೊನ್ನೆ ತಾನೇ ಬ್ರೋ ರೀಸೆಂಟಾಗಿ ಹೋದಾಗ ನಮ್ಮ ಅಜ್ಜಿ ರೆಸ್ಪೆಕ್ಟೇ ಇಲ್ಲ ಅನ್ರೆಸ್ಪೆಕ್ಟು ಅನ್ನೋ ನಂಬರ್ ಎತ್ತಾ ಇಲ್ಲ ಗೈಸ್ ನಮ್ಮ ಅಜ್ಜಿ. ಹೋದಾಗ ರಿಂಗ್ಟೋನಿಗೆ ಕೊಟ್ಟಿದ್ದೀನಿ ಜೋರಾಗಿ, ಪ್ರ್ಯಾಂಕ್ ಕಾಲ್ ಮಾಡೋಣ ಅಂತ. ನಾನು ಬೇರೆ ಫೋನ್ ತಗೋಗಿದ್ದೆ. ಹಲೋ, am I talking to Pushpavati? Am I talking to Pushpavati ಹೇಳಮ್ಮ. I am talking from hospital. We have booked the medicine. ವಿನೋದ ಮೇಡಮ್ ಮಾತಾಡ್ತಾ ಇರೋದು. We have booked the medicine, ma'am. We have booked the medicine, ma'am. ಯಾವ್ದು? ಅಲ್ಲ ನೀವು ಯಾರು ಹೇಳಿ? We are calling from hospital. Have you taken the medicine of your dentistry? ಸರಿ ಹೇಳು, ನಾವು ಗೊತ್ತಾಗಲ್ಲ. Have you taken the medicine from the dentistry? Are you Pushpavati?
ಹಲೋ ಗೊತ್ತಾಯ್ತಲ್ಲಿ. ಹಲೋ am I talking to ಪುಷ್ಪಾವತಿ? ಓ ಪುಷ್ಪಾವತಿನೇ. audible? Can I get the travels of? ಅಯ್ಯೋ ನಂಗೆ ಇಂಗ್ಲೀಷ್ ಎಲ್ಲ ಬರಲ್ಲಮ್ಮ, ಕನ್ನಡದಲ್ಲೆಲ್ಲ. We have booked the travels for you and you have been received. ಅಲ್ಲೂ ಕಳಿಸ್ಕೊಂಡಿದ್ದೀವಿ ಅದಕ್ಕೆ. We have booked the travels for you and you didn't receive. ಅಯ್ಯೋ ನಂಗೆ ನಾನು ಏನ್ ಮಾತಾಡ್ತೀನಿ ಅಂತ ನಂಗೆ ಗೊತ್ತಾಗ್ತಿಲ್ಲ, ನನಗೆ ಇಂಗ್ಲಿಷ್ ಗೊತ್ತಾಗಿಲ್ಲ. No, we have booked the travels for you and you have to pay the receipt, ma'am. ಯಾರು ಹೇಳಿರೋದು ಅವ್ರನ್ನ ಕೇಳ್ಬೇಕು. Ma'am, we got a number from your food pharmacy. ಅದೇನೋ ನಂಗೆ ಅರ್ಥ ಆಗಲ್ಲ. ಹಲೋ So you have to pay 3,000. ನಿನ್ನೂ ಆಯ್ತಿದೆ, ಇಂಗ್ಲೀಷಲ್ಲಿ ಮಾತಾಡ್ತಾರೆ ಕೇಳಿಸ್ಕೊಳ್ಳಿಲ್ಲ. ಹಲೋ Hello? ಹಲೋ Hello? ಹೇಳಿ. We are talking from hospital. ಹಲೋ ಇಂಗ್ಲೀಷ್ ಆಯ್ತದೆ. ಅಯ್ಯೋ ಹಲೋ We are talking from BJ's hospital. ಅಲ್ಲ ನಮಗೆ ಕನ್ನಡದಲ್ಲಿ ಮಾತಾಡಿ ಇಂಗ್ಲೀಷ್ ಬರಲ್ಲ. Please wait a second. Transfer your call for another caller. ಆಯ್ತು, ನೀವು ಕನ್ನಡ ಮಾತಾಡಿ. ಪ್ಲೀಸ್ ನನ್ಗೆ ಏನ್ ಮಾತಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಹಾ ವಾಯ್ಸ್ ಚೇಂಜ್ ಮಾಡಿ. ವಾಯ್ಸ್ ಚೇಂಜ್ ಮಾಡ್ಲಾ? ಅಯ್ಯೋ ಕಟ್ಟೆ ಮಾಡ್ಬಿಟ್ರು. ನಮ್ಮ ಅಜ್ಜಿ ಕಂಡಿಡಿದ್ಬಿಟ್ರು ಗೈಸ್, ನಮ್ ದೊಡ್ಡಮ್ಮ ಕಂಡಿಡಿಲಿಲ್ಲ. ಓಕೆ ನಮ್ಮ ಅಜ್ಜಿಗೆ ಇಂಗ್ಲೀಷಲ್ಲಿ ಮಾತಾಡಿ ಟಾರ್ಚರ್ ಇಕ್ಕಿವೆ. ಪಾಸ್ವರ್ಡ್ ಹೇಳು. ನಮ್ಮ ಅಜ್ಜಿಗೆ ಇಂಗ್ಲೀಷಲ್ಲಿ ಮಾತಾಡಿ ಟಾರ್ಚರ್ ಇಕ್ಕಿವೆ ನಾನು ಮನೇಲಿದ್ದಾಗ. ಇವಾಗ ಕನ್ನಡದಲ್ಲೇ ಮಾತಾಡು, ಬಟ್ ಕನ್ನಡ ಇದು ವಾಯ್ಸ್ ಚೇಂಜ್ ಮಾಡು. ವಾಯ್ಸ್ ಚೇಂಜ್ ಮಾಡೋಣ ಅಲ್ವಾ? ಬಟ್ ಆದ್ರೆ ಕನ್ನಡದಲ್ಲಿ ಮಾತಾಡಿದ್ರೆ ಗೊತ್ತಾಗ್ಬಿಡ್ತು ನಮ್ಮ ದೊಡ್ಡಮ್ಮಂಗೆ. ಯಾಕಂದ್ರೆ ನಾನು ತುಂಬಾ ಫಾರ್ಮಲ್ ಆಗಿ ಮಾತಾಡ್ತೀನಾ, ಗೊತ್ತಾಗ್ಬಿಡುತ್ತೆ. ಸ್ವಲ್ಪ ಚೇಂಜ್ ಮಾಡಿ. ಹಲೋ, ಇದು ಕರೆಕ್ಟ್ ಆಯ್ತಾ? ಹಲೋ, ನಾವು ಬಿಜೆಯಿಂದ ಫೋನ್ ಮಾಡ್ತಿರೋದು. ಆಸ್ಪತ್ರೆ ನಾವು ಬಿಜೆಸ್ ಹಾಸ್ಪಿಟಲ್ ಅಲ್ಲ, ಆಸ್ಪತ್ರೆ ಅಂದ್ಬಿಟ್ಟು ಹಾಸ್ಪಿಟಲ್ ಅಂದ್ರೆ ಹೇಳಿ. ಹಾಸ್ಪಿಟಲ್ ಹಾಸ್ಪಿಟಲ್ ಅಂತಲ್ಲ, ಹಾಸ್ಪಿಟಲಿಂದ ಫೋನ್ ಮಾಡ್ತಾ ಇರೋದು. ಈ ವಾಯ್ಸಲ್ಲೇ ಗೊತ್ತಾಗ್ಬಿಡುತ್ತೆ ಮಚ್ಚ. ಓಕೆ ಫೈನ್, ಟ್ರೈ ಮಾಡೋಣ ಗೈಸ್, ಟ್ರೈ ಮಾಡ್ತೀನಿ. ಕಂಡಿಡ್ಬಿಟ್ರಲ್ಲ. ಹಲೋ ಹೇಳ್ರಿ. ಮೇಡಮ್ ನಮಸ್ತೆ, ಹಾಂ ಆಸ್ಪತ್ರೆಯಿಂದ ಫೋನ್ ಮಾಡ್ತಿರೋದು. ಆಯ್ತು. ನೀವು ಡೆಂಟಲ್ ಮಾಡಿಸ್ಕೊಂಡು ಹೋಗಿದ್ರಿ ಅಲ್ವಾ? ಹೌದು. ಅದ್ರ ಮಾತ್ರೆ ಬರ್ಕೊಟ್ಟಿದ್ದು ಮಾತ್ರೆ ರೆಸಿಪ್ಟ್ನ ಬುಕ್ ಮಾಡಿದ್ದಾರೆ ನಿಮ್ಮ ಹೆಸರಲ್ಲಿ. ಆಯ್ತು. ಅದು ಬರ್ತಾ ಇದೆ ಮೇಡಮ್, ಅದು ನಾವು ಕಳ್ಸ್ಕೊಟ್ಟಿದ್ದೀವಾಗ. 3,000 ಪೇ ಮಾಡಬೇಕು. ಹೌದಾ? 3,000 ಪೇ ಮಾಡಬೇಕು. ಅದಾದ್ಮೇಲೆ ಯಾಕೆ ಅದು ಇದೊಂದೇನಕ್ಕೆ ಮೇಡಮ್ 3,000? ಮೇಡಮ್ ಅದು ಟ್ಯಾಬ್ಲೆಟ್ ಕಳಿಸ್ಕೊಟ್ಟಿದ್ದೀವಿ ನಾವು, ಬುಕ್ ಮಾಡಿದ್ದಾರೆ. 3,000 ಅಲ್ಲ? ಹೌದು, 3,000 ಬಿಲ್ ಆಗಿದೆ. ಅಲ್ಲಿಗೆ ಬಂದು ಏನಕ್ಕೆ ಮಾತ್ರೆ ಅದು ಅಷ್ಟೊಂದು ಆಗಲ್ಲ ಅಂದ್ರು. ಅಲ್ಲಿಂದ ಬಂದು ತಲುಪೋ ಅಷ್ಟೊತ್ತಿಗೆ 3,200 ಇದೆ ರಿಸಿಪ್ಟ್. ಇದು ನಾವು ಕಳಿಸ್ಕೊಡ್ತಿದ್ದೀವಿ. 1 ತಿಂಗಳಿಗಾಗತ್ತಮ್ಮ ಇದು. ಬರೀ ಮಾತ್ರೆನಾ ಇನ್ನೇನು? 2 ಇದೆ, ಒಂದು ಜೆಲ್ ಇದೆ, ಒಂದು ಟ್ಯಾಬ್ಲೆಟ್ ಇದೆ. ಅಲ್ಲ ಮೇಡಮ್, ಅಷ್ಟೊಂದು ಕಾಸ್ಟ್ಲಿನ ಅದು ಮಾತ್ರೆ? ನೀವು ಬುಕ್ ಮಾಡೋಕ್ಕಿಂತ ಮುಂಚೆ ನೋಡಿಲ್ವಾ ನೀವು? ಇಲ್ಲ, ನಮಗೆ ಗೊತ್ತಿಲ್ಲ ಮೇಡಮ್, ಅದು ಅಷ್ಟೊಂದು ಕಾಸ್ಟ್ಲಿ ಅಂದ್ರೆ ಬೇಡ. ಇಲ್ಲ ಮೇಡಮ್, ಅದು ಕ್ಯಾನ್ಸಲ್ ಆಗಲ್ಲ ಇವಾಗ. ಅಯ್ಯೋ 3,000 ಅಂದ್ರೆ ಹೇಳ್ತಾರೆ, ಅದು ದುಡ್ಡು ಇರ್ಬೇಕಲ್ಲ ಈಗ ನಮ್ಮ ಹತ್ರ. ಅದನ್ನ ನೀವು ಬುಕ್ ಮಾಡೋಕ್ಕಿಂತ ಮುಂಚೆ ನೋಡ್ಬೇಕಲ್ವಾ ಮೇಡಮ್ ನೀವು? ನೋಡಿದ್ದಪ್ಪ, ನಮ್ಮ ಹುಡುಗಿ ನೋಡಿತ್ತು, ಅಷ್ಟೊಂದು ಆಗಲ್ಲ ಅಂತ ಹೇಳಿದ್ರು. 500-600 ರೂಪಾಯಿ ಆಗುತ್ತೆ ಅಂತ ಏನೋ ಹೇಳಿದ್ರಪ್ಪ. ಮೋಸ್ಟ್ಲಿ ಅವರು ತಪ್ಪಾಗಿ ಇನ್ಫಾರ್ಮೇಶನ್ ಕೊಟ್ಟಿರ್ಬೋದು. ಟ್ಯಾಬ್ಲೆಟ್ ಚಾರ್ಜ್ ಬಂದು 2,500 ಆಗಿದೆ. ನಿಮ್ಮ ಮನೆ ಅಷ್ಟೊಂದು ಏನಕ್ಕೆ ಮೇಡಮ್, ಅಷ್ಟೊಂದೆಲ್ಲ ಬೇಡ. ಸುಮ್ಮನೆ ಅದು ಒಳಗೆ 15 ಇಟ್ಕೊಂಡಿನ, ಅದು ಒಳಗೆ ನೀರೊಳಗೆ ಹಾಕೊಂಡು ಇಟ್ಕೊಳ್ಳೋದು ಅಂತ ಅಲ್ಲಿ ನುಂಗೋದೆಲ್ಲ ಏನೂ ಇಲ್ಲ. ಅದೇನಾಗಿ ಎಲ್ಲೂ ಬಿಟ್ಟಿರ್ತೀವಲ್ಲ, ಅದ್ರೊಳಗೆ 15 ಇಟ್ಕೊಂಡು ಹಾಕಬೇಕಂತ ಅದು ಅಷ್ಟೇ. ಅದು ಅಷ್ಟೊಂದು ಕಾಸ್ಟ್ಲಿ ಅಂತ ಅವ್ರು ಡಾಕ್ಟರ್ ಹೇಳೇ ಇಲ್ಲಪ್ಪ ನಮ್ಗೆ.
ಅದೇನೋ ನಮಗ್ ಗೊತ್ತಿಲ್ಲ ಅಮ್ಮ, ಇಲ್ಲಿ ಬುಕ್ ಆಗಿದೆ, ನಾವು ಈಗ ಕಳಿಸ್ಕೊಡ್ತಾ ಇದೀವಿ. ಅಯ್ಯ ಕಳಿಸ್ಕೊಡ್ರೆ ನಮ್ಮ ಹತ್ರ ದುಡ್ಡು ಇಲ್ವಲ್ಲ, ಅಷ್ಟೇ ಏನ್ ಮಾಡಿ ನಾನೇ ಹೋಗ್ಲಿ ಈಗ ದುಡ್ಡಿಗೆ. ಅಷ್ಟು ದುಡ್ಡು ಇಲ್ವಲ್ಲ ನನ್ನ ಹತ್ರ, ಇವಾಗ ಎಲ್ಲಿ ಹೋಗ್ಲಿ? 500 ರೂಪಾಯಿ ಐತೆ ಅಷ್ಟೇ ನನ್ನ ಹತ್ರ. ಟ್ರಾವೆಲಿಂಗ್ ಚಾರ್ಜು ಯಾರು ಇಲ್ಲ ಮನೆಯಲ್ಲ, ಯಾರು ಇಲ್ಲ ದುಡ್ಡು ಕೊಡ ಅಂತಾರೆ, ಈಗ ಎಲ್ಲಿ ಹೋಗಲ್ಲ ನಾನು. ಮನೇಲಿ ಯಾರಿಲ್ವಂತೆ. ಈಗ ಕಳಿಸ್ಕೊಟ್ಟಿದೀವಿ ಮೇಡಮ್, ಡಿಸ್ಚಾರ್ಜ್ ಆಗಿದೆ, ಡಿಸ್ಪ್ಯಾಚ್ ಅಂತೂ ಆಗಿದೆ ನಮ್ಮ ಕಡೆಯಿಂದ. ಅಯ್ಯೋ ಆಗಿದ್ರೆ ನನ್ನ ಹತ್ರ ದುಡ್ಡು ಇರಲ್ಲಮ್ಮ, ಏನ್ ಮಾಡೋಣ ಹೇಳಮ್ಮ. ಈಗ ನಾವು ಏನ್ ಮಾಡಕ್ಕಾಗಲ್ಲ ಮೇಡಮ್, ನೀವು ಕ್ಯಾನ್ಸಲ್ ಮಾಡ್ಬೇಕಂದ್ರೆ ನೀವು ಅವ್ರಿಗೆ ಫೋನ್ ಮಾಡಿ ಬುಕ್ ಮಾಡಿದ್ರೆ ಅವ್ರಿಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೇಕಾಗುತ್ತೆ. ಕ್ಯಾನ್ಸಲೇಷನ್ ಮಾಡ್ಬೇಕಂದ್ರೆ ಇಲ್ಲ ಮೇಡಮ್, ಕ್ಯಾನ್ಸಲ್ ಮಾಡಿ ಮೇಡಮ್. 3,000 ಅಲ್ಲ, 3,000 ಇಲ್ಲ ನನ್ನ ಹತ್ರ. ಕ್ಯಾನ್ಸಲ್ ಮಾಡ್ಬೇಕಂದ್ರೆ ನೀವು 1,000 ಪೇ ಮಾಡ್ಬೇಕಾಗುತ್ತೆ, ಯಾಕಂದ್ರೆ ನಮ್ದು ಟೈಮ್ ಕೂಡ ವೇಸ್ಟ್ ಆಗುತ್ತೆ. ಅಯ್ಯೋ ಇಲ್ವಲ್ಲ ದುಡ್ಡು, ಕ್ಯಾಶ್ ಮಾಡಕ್ಕೆ ನಮ್ಮ ಹತ್ರ ಈಗ. ಇಲ್ಲಿ ಇರೋದು ಎಲ್ಲಿ ಹೋಗೋಣ ಈಗ? ನಮ್ಮ ಮನೇಲಿ ಯಾರು ಇಲ್ಲ, ನಾನು ಒಬ್ಬಳೇ ಇರೋದು. ಯಾರು ದುಡ್ಡು ಕೊಡೋರು ಯಾರು ಇಲ್ಲ ಮನೇಲಿ, ಎಲ್ಲಿ ಹೋಗೋಣ ನಾನು ಹೇಳು. ಮೇಡಮ್ ಇದೆಲ್ಲ ನೀವು ನಮ್ಮ ಹತ್ರ ಹೇಳೋ ಹಾಗಿಲ್ಲ, ನಾವು ಕಸ್ಟಮರ್ ಕೇರ್ ಇಂದ ಫೋನ್ ಮಾಡ್ತಿರೋದು. ಎಲ್ಲಿಂದ ನಾನು ಮಾಡಮ್ಮ, ನಮ್ಮ ಹತ್ರ ಅಷ್ಟೊಂದು ದುಡ್ಡು ಇಲ್ಲ ಕಣೆ. ಇಲ್ಲ ಮೇಡಮ್, ಇವಾಗ ನೀವು ಕ್ಯಾನ್ಸಲ್ ಮಾಡ್ಬೇಕಂದ್ರೆ 1,000 ಪೇ ಮಾಡ್ಬೇಕಾಗುತ್ತೆ. ಕಟ್ ಮಾಡ್ಬಿಟ್ರೆ ಮಜಾ ಇತ್ತು ಬ್ರೋ, ಮಜಾ ಇತ್ತು. ಒಂದೇ ನಿನ್ ಪಾಸ್ವರ್ಡ್ ಮರ್ತಿ ಹೋಗ್ತೀನಿ ಬ್ರೋ ನಾನು. ಮತ್ತೆ ಫೋನ್ ಮಾಡೋಣ. ಈಗ ಇಂಗ್ಲೀಷಲ್ಲಿ ಮಾತಾಡೋದು ಇವತ್ತು. ಲೌಡ್ ಸ್ಪೀಕರ್ ಕಟ್ ಮಾಡ್ತಾವ್ರೆ. ನಮ್ಮ ಅಜ್ಜಿ ನಂಗೆ ಫೋನ್ ಮಾಡ್ತಾರಾ? ನಂಗೆ ಫೋನ್ ಮಾಡ್ತಾವ್ರೆ, ಈಗ ನನಗೆ ಫೋನ್ ಮಾಡ್ತಾರೆ. ಯಾಕಂದ್ರೆ ಇನ್ನೇನು ಕಷ್ಟ ಮಾಡ್ತಾರೆ. ಅಟ್ಲೀಸ್ಟ್ ಈಗ ಫೋನ್ ರಿಸೀವ್ ಮಾಡಿದ್ರೆ ಹೇಳ್ಬೇಕು ನಾನು ಅವ್ರಿಗೆ ನಾನೇ ಅಂತ. ಆಮೇಲೆ ಅವ್ರಿಗೆ BGS ಆಸ್ಪತ್ರೆಗೆ ಫೋನ್ ಮಾಡ್ಬಿಟ್ರೆ ಆಮೇಲೆ ಹಲೋ ಕಟ್ ಮಾಡ್ಬಿಟ್ರು. ಅಟ್ಲೀಸ್ಟ್ ರಿಸೀವ್ ಮಾಡ್ರು, ನಾನು ಹೇಳ್ತೀನಿ ನಾನೇ ಅಂತ. ಹಲೋ ಹೇಳಮ್ಮ. ಮೇಡಮ್ ಕಳಿಸ್ಕೊಡ್ತಿದ್ದೀವಿ, ಕಲೆಕ್ಟ್ ಮಾಡ್ಕೊಳ್ಳಿ. ಕೊಟ್ರೆ ನಮ್ಮ ಹತ್ರ ದುಡ್ಡು ಇಲ್ಲ ಕಣಮ್ಮ. 200 ರೂಪಾಯಿ ಐತೆ ಕೊಡ್ಲಾ? ಅಷ್ಟೇ ಇರೋದು, ನಾನು ಎಲ್ಲಿ ಹೋಗ್ಲಿ ಈಗ? ದುಡ್ಡಿಂದ ಇರೋದು ಎಲ್ಲಮ್ಮ ಕೊಡತ್ತಾರ ನಾನು. ನಮ್ಗೆ ಯಾರು ದುಡ್ಡು ಕೊಡೋರಿಲ್ಲ ಕಣಮ್ಮ, ನಮಗೂ ವಯಸ್ಸಾಗಿರೋರು ಇರೋದು ಮನೇಲಿ ನಾನು. ಎಷ್ಟಾಗಿದೆ ಮೇಡಮ್ ನಿಮ್ಗೆ ಏಜು? ಗೊತ್ತಿಲ್ಲ. ಏಜ್ ಎಷ್ಟಾಗಿದೆ? ಏಜ 67, 68 ಆಗೈತೆ ಕಣಮ್ಮ. ಅಷ್ಟೊಂದು ಆಗೇ ಇಲ್ಲ. ಯಾರು ಇಲ್ಲ ಇಲ್ಲಿ ಮನೆ ಒಳಗೆ, ನಾನು ಎಲ್ಲವತ್ತರ ನಿಮ್ಗೆ ದುಡ್ಡು ಅಷ್ಟೊಂದು. ಇವಾಗ ಕ್ಯಾನ್ಸಲ್ ಮಾಡ್ಬೇಕಂದ್ರೆ ನೀವು 1,000 ರೂಪಾಯಿ ಪೇ ಮಾಡ್ಬೇಕಾಗತ್ತೆ, ಇಲ್ಲಾಂದ್ರೆ ಕ್ಯಾನ್ಸಲ್ ಆಗೋದಿಲ್ಲ. ಕ್ಯಾನ್ಸಲ್ ಮಾಡಕ್ಕೂ ದುಡ್ಡು ಇಲ್ವಲ್ಲ, ಇಟ್ಕೊಂಡಿರೋದು 500 ರೂಪಾಯಿ ಮಾತ್ರ ಈಗ. ಇಲ್ಲ ಮೇಡಮ್, ಕ್ಯಾನ್ಸಲ್ ಮಾಡಕ್ಕೂ ಏನ್ ಮಾಡೋಣ ಹೇಳು? ಒಂದ್ ನಿಮಿಷ, ಕ್ಯಾನ್ಸಲ್ ಮಾಡಕ್ಕೂ 1,000 ರುಪೀಸ್ ಪೇ ಮಾಡ್ಬೇಕಾಗತ್ತೆ. ಇಲ್ಲಮ್ಮ ನನ್ನ ಹತ್ರ, ಏನಾದ್ರು ಮಾಡ್ಕೊಂಡು ಹೋಗುತ್ತೆ. ನಿಮ್ಮ ಹೆಸರಿಗೆ ಬುಕ್ ಆಗಿದೆ ಮೇಡಮ್, ಇದು ಆಧಾರ್ ಕಾರ್ಡ್ ಎಲ್ಲ ನೀವು ಕೊಟ್ಟಿದ್ದೀರಾ ಆಲ್ರೆಡಿ, ನಿಮ್ದು ರಿಜಿಸ್ಟರ್ ಆಗಿದೆ. ಮಾಡೈತೆ ಅದನ್ನ ಚೀಟಿಯಿಂದ ಮಾಡೈತೆ ನನಗೆ. ಅವ್ರದ್ದು ಏನಂತ 500-600 ರೂಪಾಯಿ ಆಗುತ್ತೆ ಅಂತು. ಹಾಗಾಗ್ಲಿ ಮಾಡವ ಅಂದು. ನಮಗೂ ಗೊತ್ತಿಲ್ಲಮ್ಮ, ನಾವಿಲ್ಲಿದ್ದೀವಿ ಮಾತಾಡಿ. ನಮ್ಗೆ ಗೊತ್ತಿಲ್ಲ, ನಮ್ಮ ಹತ್ರ ದುಡ್ಡಿಲ್ಲ. ಅದು ಆಲ್ರೆಡಿ ನಿಮ್ದು ಪಾರ್ಸೆಲ್ ಡಿಸ್ಪ್ಯಾಚ್ ಆಗಿ 1.5 ಅವರ್ ಆಗಿದೆ, ಆಲ್ಮೋಸ್ಟ್ ರೀಚ್ ಆಗ್ಬೋದು. ಸೊ ನೀವು ನಮ್ಗೆ ದುಡ್ಡಿಲ್ಲ, ನಾನೇನು ಮಾಡೋಣ ಇವಾಗ? ಅಲ್ಲಿ ಪೇಮೆಂಟ್ ಮಾಡಿಲ್ಲ ಅಂದ್ರೆ ಅವರು 1,000 ರುಪೀಸ್ ಅಲ್ಲಿ ಕೊಡೋರ್ಗು ಹೊರಡಲ್ಲ ಮೇಡಮ್ ಅವರು. ಹೋಗ್ಲಿಲ್ಲ ಅಂದ್ರೆ ಇಲ್ಲಿ ಕುತ್ಕೋರು ಅಷ್ಟೇ, ನಾನೇ ಮಾಡಕ್ಕಾಗಲ್ಲ. ಕಷ್ಟ ಮಾಡ್ತವ್ರೆ ಕಣವಾಗಿಂದ. ಅಯ್ಯೋ ಗೈಸ್, ಈಗ ಹೇಳ್ಬಿಡ್ತೀನಿ. ಕಟ್ ಮಾಡಿ ಇರ್ತಾವ್ರೆ, ಮತ್ತೆ ಮಾಡೋದು ಹೇಳ್ಬೇಕಲ್ಲ ಈಗ ನಾನು ಅವ್ರಿಗೆ. ಮತ್ತೆ ಮಾಡ್ತೀನಿ ಗೈಸ್. ಅವ್ರು ಎತ್ತವ್ರಿಗೆ ಬಿಡ. ನಮ್ಮ ಅಜ್ಜಿಗೆ ದಿಗ್ಲಾಗ್ಬಿಟ್ಟೈತೆ, 3,000 ಅಂದ ತಕ್ಷಣ ನಮ್ಮ ಅಜ್ಜಿಗೆ ದಿಗ್ಲಾಗ್ಬಿಟ್ಟೈತೆ. ಪಾಪ 500 ರೂಪಾಯಿ ಮಾತ್ರ 3,000 ಅಂದ್ರೆ ಯಾರಿಗೆ ತಾನೇ. ಹಲೋ ಹಲೋ, ಹೇಳಮ್ಮ ತಾಯಿ. ಊಟ ಆಯ್ತಾ? ಹಲೋ, ಊಟ ಆಯ್ತಾ ಮೇಡಮ್? ಆಯ್ತಮ್ಮ.
ಏನಜ್ಜಿ ಈ ತರ ಬಕ್ರ ಆಗ್ಬಿಟ್ಟ? ಸುಮ್ಮನೆ ವಿನೋದ ಮತ್ತೆ ನೀನು ವಿನೋದ ಅಲ್ಲ ಅಲ್ಲ ಅಂತೀಯ. ಸುಮ್ಮನೆ ಕಾಸಿಲ್ಲ ಏನಿಲ್ಲ ಸುಮ್ಮನೆ ಇಲ್ಲಿ ಲಕ್ಷ್ಮಿ ಕೊಟ್ರು ವಿನೋದ ಅಲ್ಲ ಅಂತಾರೆ. ಒಟ್ನಲ್ಲಿ ಬಕ್ರ ಆದ ಮಡಗ ಫೋನ್. ನೀವು ವಿನೋದನೆ ಅಂತ ನಾನು ಹೇಳ್ತಾ ಇದ್ದೀನಿ. ಲಕ್ಷ್ಮಿ ಬಾಯಲ್ಲಿ ಇವತ್ತು ನಂಗೆ ಸಿಟ್ಟಾಗ್ತೋಯ್ತು ಅಂತ ಗೈಸಿಗ್ ನಮ್ಮ ಅಜ್ಜಿ. ಹಲೋ ಸರಿ ಆಯ್ತು, ಆಮೇಲೆ ಮಾಡ್ತೀನಿ, ಬಾಯ್. ಕಾಲೇಜಲ್ಲಿ ಇದೀನಿ. ಅಲ್ಲಮ್ಮ ಇದು ಸಿಕ್ಕಂತ ಮಾತ್ರೆ ಸಿಕ್ತು ಮಾಡ್ತೀನಿ ತಡಿ, ನನ್ನ ನಂಬರಿಂದ ಮಾಡ್ತೀನಿ ತಡಿ. ಅಯ್ಯಪ್ಪ ಮಾತಾಡ ವಾಯ್ಸಲ್ಲಿ ನಂಗೆ ಗೊತ್ತಾಯ್ತು ವಿನೋದ ನಿಮ್ ಗಡದ ಮೇಲೆ ಅಲ್ಲ ಅಲ್ಲ ಅಂದ್ರು. ಬ್ರೋ ಪಾಸ್ವರ್ಡ್ ವಿನೋದ ಸಕ್ಸಸ್ಫುಲಿ ಪ್ರ್ಯಾಂಕ್ ಸ್ಟಾರ್ಟಿಂಗ್ ಅದೊಂದು ಸ್ವಲ್ಪ ಫ್ಲಾಪ್ ಆದ್ರೂ ಮಿಡಲ್ ಇಂದ ಕಂಟಿನ್ಯೂ ಆಗಿ ಮಜಾ ಬಂದೈತಿ. ಈ ವಿಡಿಯೋ ಇಷ್ಟ ಆಗೈತೆ ಅಂತ ಅನ್ಕೊಂತೀನಿ. ನೆಕ್ಸ್ಟ್ ಯಾರಿಗೆ ಪ್ರ್ಯಾಂಕ್ ಮಾಡಬೇಕು ಅಂತ ತಿಳಿಸಿ. ದೊಡ್ಡವ್ರಿಗೆಲ್ಲ ಹೇಳ್ಬೇಡಿ, ಒಂದು ಸ್ವಲ್ಪ ಚಿಕ್ಕವರ್ಗಿಂದ ಹೇಳಿ. ಡೈರೆಕ್ಟ್ ಆಮೇಲೆ ಸ್ಯಾಮ್ಸಂಗ್ ಇವ್ರಿಗೆ ಪ್ರ್ಯಾಂಕ್ ಮಾಡಿ ಅಂತ ಅಂದ್ಬಿಟ್ಟಿರ. ಸ್ಯಾಮ್ಸಂಗ್ ಇರೋರಿಗೆ ನನ್ನ ರೀಚ್ ಕೂಡ ಆಗೋಕ್ಕೆ ಕಷ್ಟ ಇರುತ್ತೆ ಇವಾಗ ಸದ್ಯಕ್ಕೆ. ಇನ್ನೊಂದು ಸ್ವಲ್ಪ ತಿಂಗಳುಗಳಾದ್ಮೇಲೆ ವರ್ಷಗಳಾದ್ಮೇಲೆ ರೀಚ್ ಆಗ್ಬೋದೇನೋ, ಬಟ್ ಆದರೆ ಇವಾಗಂತೂ ಅವ್ರನ್ನ ರೀಚ್ ಮಾಡೋಕ್ಕಾಗಲ್ಲ. ಸೊ ಸ್ಯಾಮ್ಸಂಗ್ ಅವ್ರನ್ನೆಲ್ಲ ಹೇಳ್ಬೇಡಿ, ಚಿಕ್ಕ ಪುಟ್ಟ ಕ್ರಿಯೇಟರ್ಸ್ಗೆ ಹೇಳಿ ಪ್ರ್ಯಾಂಕ್ ಮಾಡೋಕ್ಕೆ. ಸೊ ಪ್ರ್ಯಾಂಕ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಇದಾಗಿತ್ತು ಇವತ್ತಿನ ವಿಷಯ ಅಂತ ಹೇಳ್ತಾ, ಇದು ವಿಪೋ ಬ್ಲಾಗ್ಸ್ ಇಂದ ನಿಮ್ಮ ಪುಟ್ಟ ತಂಗಿ ವಿಪೋ ಅವ್ರನ್ನ ಸಿಗುವ ಮತ್ತೆ. ಥ್ಯಾಂಕ್ ಯು ಸಂಜನಾ ಅವರೇ.